ಏನೇನು ತಲುಪಬೇಕು ಅಂತ ಹೋರಾಟ ಮಾಡಂತ ನಾವೆಂದೂ ಕೂಡ ಒಬ್ಬರ ನನ್ನ ಶತ್ರುಗೂ ಕೂಡ ನಾವು ಬೇಡ ಅಂತ ಹೇಳ್ತಾರಲ್ಲ. ವೀಕ್ಷಕರೇ, ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ತೋಟಗಾರಿಕೆ ಇಲಾಖೆಗೆ ಬಂದಿರುವ ರೈತರ ಸಬ್ಸಿಡಿ ಅನುದಾನವನ್ನು ಕೊಡಲು ತಾರತಮ್ಯ ಮಾಡುತ್ತಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ತೀವ್ರವಾಗಿ ಆರೋಪಿಸಿದೆ. ಅನ್ಯಾಯ ಆಗಿರ್ತಕ್ಕಂಥ ರೈತರಿಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ಯಾವ ಅಧಿಕಾರಿಗಳು ತೋಟಗಾರಿಕೆ ಇಲಾಖೆಗೆ ಬಂದಿರುವ ಸಬ್ಸಿಡಿ ಹಣವನ್ನು ಕೊಡುವಲ್ಲಿ ತಾರತಮ್ಯ ಮತ್ತು ಅಧಿಕೃತ ದಾಖಲಾತಿಗಳನ್ನು ಇಲಾಖೆಗೆ ಕೊಡಲು ರೈತರಿಗೆ ಗೊಂದಲವಾಗುತ್ತಿದ್ದು, ಇದನ್ನು ಕೂಡಲೇ ಸರಿಪಡಿಸಬೇಕೆಂದು ಬೇಡರಡ್ಡಳ್ಳಿ ಬಸವರೆಡ್ಡಿ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಪಟ್ಟಣದಲ್ಲಿ ಶುಕ್ರವಾರ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ತೋಟಗಾರಿಕೆ ಇಲಾಖೆಯ ಮುಂದೆ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಇಲಾಖೆಯಿಂದ 2024-25ನೇ ಸಾಲಿನಲ್ಲಿ ತಾಲೂಕಿನಲ್ಲಿ ಎಷ್ಟು ರೈತರಿಗೆ ಆರ್ಥಿಕ ನೆರವು ನೀಡಿದ್ದೀರಿ ಮತ್ತು ಯಾವ ಸಂಸ್ಥೆಗಳಿಗೆ ಎಷ್ಟೆಷ್ಟು ಹಣ ನೀಡಿದ್ದೀರಿ, ಆ ಸಂಸ್ಥೆಗಳು ಚಾಲ್ತಿಯಲ್ಲಿವೆಯೇ ಹಾಗೂ ಆ ಸಂಸ್ಥೆಗಳು ಎಷ್ಟು ರೈತರಿಗೆ ಆರ್ಥಿಕ ನೆರವು ನೀಡಿವೆ ಎಂಬ ಸಂಪೂರ್ಣ ಮಾಹಿತಿ ನೀಡಬೇಕಾಗುತ್ತದೆ ಎಂದು ತೋಟಗಾರಿಕೆ ಇಲಾಖೆ ಮುಂದೆ ರೈತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾದ ಈರಣ್ಣ, ಚಂದ್ರಣ್ಣ, ಮಲ್ರಳ್ಳಿ ರವಿಕುಮಾರ್, ವೀರಣ್ಣ, ಲಿಂಗಣ್ಣ, ವಿಜಯಕುಮಾರ್, ದೊಡ್ಡ ಪಾಪಯ್ಯ, ದೊಡ್ಡ ಸೂರಯ್ಯ ಸೇರಿದಂತೆ ತಾಲೂಕಿನ ಹಲವು ರೈತರು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು. ಮೊಳಕಾಲ್ಮೂರು ವರದಿಗಾರರು ಸೋಮಶೇಖರ ಭಟ್ರಳ್ಳಿ, ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಸರ್ಕಾರ ರೈತರಿಗೆ ಏನಾದರೂ ಸಬ್ಸಿಡಿ ಕೊಡೋದ್ರಲ್ಲಿ ಭಾರಿ ಗೊಂದಲ ಮಾಡ್ತಾ ಇದೆ. ಎಸ್ಸಿ ಎಸ್ಟಿ ಕೊಡೋಂಥದ್ದಾಗಿರ್ಲಿ, ಬೇರೆ ಯಾವುದೇ ಸಬ್ಸಿಡಿ ಕೊಡೋದ್ರಲ್ಲಿ ಗೊಂದಲ ಸೃಷ್ಟಿ ಮಾಡಿ ಒಬ್ಬರ ಮೇಲೊಬ್ಬರಿಗೆ ಈಗ ಎಡಿ ಕೊಡಬಹುದು ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಅವ್ರು ಬೇಡ ಅಂತ ಹೇಳಿದ್ದಾರೆ ಅಂತ ಹೇಳಂತ ಒಂದು ಮಾತುಗಳನ್ನ ಇವತ್ತು ನಾವು ಕೇಳ್ತಾ ಇದ್ದೀವಿ. ರೈತರಲ್ಲಿ ಬಹಳ ಗೊಂದಲ. ನನಗೆ ನಿನ್ನೆ ಒಬ್ಬ ರೈತರು ಬಂದು ಕೇಳಿದ್ರು, ನೀವು ಬೇಡ ಅಂತ ಹೇಳಿದ್ರಂತೆ ಅಂತ ಕೇಳಿದ್ರು. ಅರೆ, ನಾನೇ ಸರ್ಕಾರ ಅಧಿಕಾರಿ ಏನ್ರಿ ಬೇಡ ಅನ್ನೋದಕ್ಕೆ? ನಾವು ಎಲ್ಲೆಲ್ಲಿ ಯಾವ್ಯಾವ ರೈತರಿಗೆ ಏನೇನು ತಲುಪಬೇಕು ಅಂತ ಹೋರಾಟ ಮಾಡಂತಾರ. ನಾವು ನನ್ನ 44 ವರ್ಷದ ಆಯಾಮಿನಲ್ಲೇ ನಾವೆಂದೂ ಕೂಡ ನನ್ನ ಶತ್ರುಗೂ ಕೂಡ ನಾವು ಬೇಡ ಅಂತ ಹೇಳ್ತಾರಲ್ಲ. ರೈತ ಸಂಘ ಹುಟ್ಟಿರೋದು ಅನ್ಯಾಯ ಆಗಿರ್ತಕ್ಕಂಥ ರೈತರಿಗೆ ನ್ಯಾಯ ದೊರಕಿಸಿಕೊಡ್ಬೇಕು ಅಂತ. ಯಾರ್ಯಾರೋ ಪುಡಾರಿಗಳು ಯಾರ್ಯಾರಿಗೋ ರೈತರ ವಿಷಬೀಷ ಬಿತ್ತಿ ಇಲ್ಲಿ ಇಲಾಖೆಗಳಲ್ಲಿ ಬರೋದು, ಗಲಾಟೆ ಮಾಡೋದು, ದಂಧೆ ಮಾಡೋದು, ದೊಂಬಿ ಮಾಡೋದು, ಬ್ಲಾಕ್ ಮೇಲ್ ಮಾಡೋದು, ಇದು ಅಲ್ಲ ರೈತ ಸಂಘದ ಕೆಲಸ. ರೈತ ಸಂಘ ಶಾಲೆ ಹಾಕಿದ ಮೇಲೆ ನಮ್ಮ ತಾಯಿಗೆ ಏನೋ ನಾವು ಆಣೆ ಮಾಡಿ ನಿನ್ನ ಮಗ ನಾನು ಸಾಯೋವರೆಗೂ ನಿನ್ನ ಸಾಕ್ತೀನಿ, ನಿನ್ನ ಬದುಕಿಸ್ತೀನಿ ಅಂತ ನಾವೇನು ಮಾಡಿರ್ತೀವಿ, ಆ ರೀತಿ ಈ ಸಂಘ ನಡ್ಕೊಳ್ತಕ್ಕಂಥದ್ದು. ನಾವ್ಯಾರಿಗೂ ದ್ರೋಹ ಮಾಡಾರಲ್ಲ. ಯಾರ್ಯಾರಿಗೆ ಸಬ್ಸಿಡಿ ಬರಬೇಕು ಅವರಿಗೆ ನ್ಯಾಯಯುತವಾಗಿ ಕೊಡಬೇಕು. ಅದು ಯಾಕೆ ಇವರು ಈ ರೀತಿ ಕಳ್ಳಾಟ ಆಡ್ತಾ ಇದ್ದಾರೆ ಅಧಿಕಾರಿಗಳು ಅನ್ನೋದು ನಮಗೆ ಗೊಂದಲ. ಅದರಿಂದ ರೈತರು ಯಾರು ಕೂಡ ಅನ್ಯತೆ ಭಾವಿಸಬಾರದು. ನಾವ್ಯಾರಿಗೂ ಬ್ಲಾಕ್ ಮೇಲ್ ಮಾಡಾರಲ್ಲ. ರೈತರಿಗೆ ನೇರವಾಗಿ ಬರ್ತಕ್ಕಂಥ ಸಬ್ಸಿಡಿಯನ್ನ ರೈತರಿಗೆ ಕೊಡಬೇಕಾ ಫಲಾನುಭವಿಗೆ ಅಂತ ಹೇಳಂತ ಒಂದು ಸಂಘಟನೆ ಇದು. ಕಳೆದ 50 ವರ್ಷಗಳಿಂದ ಈ ರಾಜ್ಯದಲ್ಲಿ ಮೂಲೆಗಳಲ್ಲೂ ಕೂಡ ಈ ಅನ್ಯಾಯವನ್ನು ಪ್ರತಿಭಟನೆ ಮಾಡಿ ನ್ಯಾಯ ದೊರಕಿಸಿಕೊಟ್ಟಿರ್ತಕ್ಕಂಥ ಒಂದು ಸಂಘಟನೆ. ಇದು ಅಪವಿತ್ರ ಆಗಬಾರದು. ಶಾಲಾ ಹಾಕೊಂಡು ದೌರ್ಜನ್ಯ ಮಾಡೋದಾಗ್ಲಿ, ದರ್ಬಾಳಿಕೆ ಮಾಡೋದಾಗ್ಲಿ, ಬ್ಲಾಕ್ ಮೇಲ್ ಮಾಡಿ ಬಜೆಟ್ನಲ್ಲಿ ಸರ್ಕಾರದಿಂದ ಹಣ ಒದಗಿಸಬೇಕು ಮತ್ತು ರೈತರಿಗೆ ರೈತರಿಗೆ ಬೆಳೆದಂತ ತೋಟಗಾರಿಕೆ ಬೆಳೆ ಇರ್ಬೋದು, ಬದನೆಕಾಯಿ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಮತ್ತೆ ಏನೇನು ಅಡಿಕೆ, ತೆಂಗು ಎಲ್ಲದಕ್ಕೆ ನಷ್ಟ ಪರಿಹಾರವನ್ನು ರೈತರು ಕಟ್ಟಿರ್ತಾರೆ, ಅದಕ್ಕೆ ಪರಿಹಾರವನ್ನು ಕೊಡಬೇಕು. ಇಲಾಖೆಯವರು ಇದುವರೆಗೆ ಯಾರಿಗೆ ರೈತರಿಗೆ ಮಾಹಿತಿ ಇಲ್ಲದೆ ಅವರು ಇದು ಮಾಡ್ತಾರೆ. ಅದಕ್ಕೋಸ್ಕರ ನಾವು ಇವತ್ತು ಒಂದು ಪ್ರತಿಭಟನೆ ಮೂಲಕ ನಾವು ಜಿಲ್ಲಾ ಡಿಡಿ ಅಧಿಕಾರಿಗಳಿಗೆ ನಾವು ಒಂದು ತಾಲೂಕು ರೈತ ಸಂಘದಿಂದ ಸಹಾಯಕ ನಿರ್ದೇಶಕರಾದ ಮುಖಾಂತರ ನಾವು ಒಂದು ಮನವಿಯನ್ನು ಕೊಡ್ತಾ ಇವತ್ತೊಂದು ಯಾತಕ್ಕಾಗಿ ಹೋರಾಟ, ಎಲ್ಲೇ ತನಕ ಹೋರಾಟ, ಬೇಕೇ ಬೇಕು.
ಬೇಕು.